ಮೂರನೇ ಪಾಯಿಂಟ್ನಲ್ಲಿ ಇದೀಗ ಕಾರ್ಯಾಚರಣೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅನಾಮಿಕ ದೂರುದಾರನ ಸಮ್ಮುಖದಲ್ಲಿಯೇ ಈ ಭೂಮಿ ಅಗೆಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಒಂದು ಕಡೆ ಜಿಟಿ ಜಿಟಿ ಮಳೆ, ಅದರ ನಡುವೆಯೂ ಕೂಡ ಈಗ ಮೂರನೇ ಪಾಯಿಂಟ್ಗೆ SIT ಟೀಮ್ ಹೋಗಿದೆ. ಒಂದನೇ ಪಾಯಿಂಟ್ ನಿನ್ನೆ ಆಗಿತ್ತು, ಏನೂ ಸಿಗ್ಲಿಲ್ಲ. ಎರಡನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗ್ಲಿಲ್ಲ, 6 ಅಡಿ ಆಳಕ್ಕೆ ಹೋದ್ರೂ ಕೂಡ. ಈಗ ಮಳೆಯ ನಡುವೆಯೂ ಕೂಡ ಮೂರನೇ ಪಾಯಿಂಟ್ಗೆ SIT ಟೀಮ್ ಮುಂದಾಗಿರುವಂಥದ್ದು. AC ಅವರ ಸಮಕ್ಷಮದಲ್ಲಿ ದೂರುದಾರನ ಕಣ್ಣೆದುರಲ್ಲೇ ಈಗ ಮೂರನೇ ಪಾಯಿಂಟ್ ಅನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈತ ತೋರಿಸಿದಂತಹ ಜಾಗವನ್ನ 2 ದಿನಗಳ ಹಿಂದೆ ಮಾರ್ಕ್ ಮಾಡ್ಕೊಂಡು ಹೋಗಿದ್ರು. ತಡರಾತ್ರಿ ಅದಕ್ಕೆ ಸೂಕ್ತ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ನಿನ್ನೆಯಿಂದ ಭೂಮಿ ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. 2 ಪಾಯಿಂಟ್ನಲ್ಲಿ ಯಾವ ಕುರುಹು ಸಿಕ್ಕಿಲ್ಲ. ಈಗ ಮೂರನೇ ಪಾಯಿಂಟ್ಗೆ SIT ಟೀಮ್ ದೂರುದಾರನ ಕಣ್ಣೆದುರಲ್ಲೇ ಭೂಮಿ ಅಗೆಯುವಂತಹ ಕೆಲಸಕ್ಕೆ ಮುಂದಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ಮೂರನೇ ಪಾಯಿಂಟ್ಗೆ SIT ಟೀಮ್ ಅಗೆಯುವಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎರಡನೇ ಪಾಯಿಂಟ್ ಅಗೆಯುವಂತಹ ಕಾರ್ಯ ಬಹುತೇಕ ಮುಕ್ತಾಯವಾಗ್ತದಂತಲೇ ಅರ್ಥನ, ಹೇಗೆ ಅಂತ? ಹೌದು, ಖಂಡಿತ ಪ್ರೇಮು. ಎರಡನೇ ಪಾಯಿಂಟನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ದಾರೆ. ಅಂದರೆ ಅವರ ಲೆಕ್ಕ ಪ್ರಕಾರ ಇರುವಂಥದ್ದು ಸುಮಾರು 4 ಅಡಿ ಆಳಕ್ಕೆ ಹೋದರೆ ಸಾಕು ಅನ್ನುವಂಥದ್ದು. ಆದರೆ ಈ 6 ಅಡಿಯ ಆಳದವರೆಗೂ ಅಗೆಯುವಂಥ ಕೆಲಸಕ್ಕೆ SIT ತಂಡ ಹೋಗಿರುವಂಥದ್ದು. ಮಾಮೂಲಿಯಾಗಿ ಒಬ್ಬ ವ್ಯಕ್ತಿಯನ್ನು ಹೂಳುವಂಥ ಸಂದರ್ಭದಲ್ಲಿ 4 ಅಡಿ ಆಳದಷ್ಟು ಹೂಳುತ್ತಾರೆ. ಹಾಗಾಗಿ ಆತನು ಹೇಳಿರುವಂಥದ್ದು ಅದೇ, 3-4 ಅಡಿಯ ಆಳದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು. ಹೀಗಾಗಿ 4 ಅಡಿಯನ್ನು ಮೀರಿಯೂ 6 ಅಡಿಯ ಆಳದವರೆಗೂ ಹೋಗಿದ್ದಾರೆ. ಇವತ್ತು ಎರಡನೇ ಪಾಯಿಂಟ್ ಏನಿದೆ ಆ ಪಾಯಿಂಟಲ್ಲಿ 4 ಅಡಿವರೆಗೂ ಅಗ್ದು ಒಳಗೆ ಹೋಗಿರುವಂಥದ್ದು. ಆದರೆ ನಿನ್ನೆ 4 ಅಡಿ ಹೋದ ನಂತರ ಮತ್ತಷ್ಟು ಆಳಕ್ಕೆ ಹೋಗುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಹಾಗಾಗಿ ನಿನ್ನೆ ಮೊದಲ ಪಾಯಿಂಟ್ ಏನಿತ್ತು ಅಲ್ಲಿ 8 ಅಡಿ ಆಳದಷ್ಟು ಆಳಕ್ಕೆ ಹೋಗಿ ಹುಡುಕಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವತ್ತು 6 ಅಡಿಗೆ ಮುಕ್ತಾಯಗೊಳಿಸಿದ್ದಾರೆ. 6 ಅಡಿಯ ನಂತರ ಅದರ ಇನ್ನೂ ಆಳಕ್ಕೆ ಹೋಗುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಹಾಗಾಗಿ ಎರಡನೇ ಪಾಯಿಂಟ್ ಏನಿದೆ ಆ ಎರಡನೇ ಪಾಯಿಂಟಿನ ಉತ್ಖನನ ಕಾರ್ಯವನ್ನು ಈಗ ಸಂಪೂರ್ಣವಾಗಿ ಮುಗಿಸಲಾಗಿದೆ. ಅಲ್ಲೂ ಏನು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮೂರನೇ ಪಾಯಿಂಟ್ ಏನಿದೆ ಅಲ್ಲೇ ಅದರ ಹತ್ತಿರದಲ್ಲೇ ಇರುವಂಥದ್ದು ಅರಣ್ಯ ಪ್ರದೇಶದ ಒಳಗೆ, ಅಲ್ಲಿನ ಕೆಲಸವನ್ನು ಈಗ ಮೂರನೇ ಪಾಯಿಂಟ್ನ ಉತ್ಖನನದ ಕೆಲಸವನ್ನು ಆರಂಭಿಸಿದ್ದಾರೆ. ಯಾರು ಕಾರ್ಮಿಕರು ಬೆಳಿಗ್ಗೆ ಹೋಗಿದ್ದಾರೆ ಆ ಎಲ್ಲ ಕಾರ್ಮಿಕರು ಅಲ್ಲೇ ಇರುವಂಥದ್ದು, ಅವರೇ ಮುಂದಿನ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ವಿಶ್ರಾಮ ಪಡೆದು ಮುಂದಿನ ಕಾರ್ಯವನ್ನು ಮೂರನೇ ಪಾಯಿಂಟ್ ಏನಿದೆ ಅದನ್ನು ಆರಂಭಗೊಳಿಸಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಮೂರನೇ ಪಾಯಿಂಟಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನು ನೋಡ್ತಾರೆ. ಆ ಬಳಿಕ ಮುಂದುವರೆದು 4ನೇ ಪಾಯಿಂಟಿಗೂ ಹೋಗುವಂಥ ಪ್ಲ್ಯಾನನ್ನು ಮಾಡಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಈಗ 2 ಪಾಯಿಂಟ್ಗಳಲ್ಲಿ ನಿನ್ನೆ ಸಿಕ್ಕಿರುವಂಥ ಪಾಯಿಂಟ್ ಮತ್ತು ಇವತ್ತಿನ ಪಾಯಿಂಟಲ್ಲಿ ಏನು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮೂರನೇ ಪಾಯಿಂಟಿನ ಉತ್ಖನನದ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಆತ ಪೊಲೀಸ್ ವ್ಯಾನಿಂದ ಇಳಿದಿದ್ದು ನೇರವಾಗಿ ಬಂದು ಗುರುತು ಮಾಡಿದ್ದನ್ನು ನೋಡ್ಬಿಟ್ರೆ ಆತ ತೋರಿಸಿದಲ್ಲೆಲ್ಲ ಕಳೆಬರಹ ಸಿಗಬೇಕಿತ್ತು, ಅಸ್ಥಿ ಪಂಜರ ಸಿಗಬೇಕಿತ್ತು. ಬಟ್ 2 ಕಡೆಗಳಲ್ಲೂ ಕೂಡ ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.